ಮೇಲೆ ಸರ್ ತುಂಬ ಖುಷಿ ಆಗ್ತಿದೆ. ಏನಕ್ಕೆ ಅಂದರೆ ನಾನು ಫಸ್ಟ್ ಟೈಮ್ ಎಚ್ ಎಮ್ ಟಿ ವಾಚು ತೊಗೋತಾ ಇರೋದು ನಮ್ಮ ಇದರಲ್ಲಿ ಫಸ್ಟ್ ಟೈಮ್ ತೊಗೋತಿರೋದು. ಸೊ ಫಸ್ಟ್ ಟೈಮ್ ತೊಗೊಂಡಿರೋದಕ್ಕೆ ಇದು ಗಂಡ ಬೇರುಂಡ ಇದೆಯಲ್ವಾ, ಈ ಸಿಂಬಲ್ ಬರ್ತಿರೋದೇ ಫಸ್ಟ್ ಟೈಮು ನಮ್ಮ ಎಚ್ ಎಮ್ ಟಿಯಲ್ಲಿ. ಸೊ ಹಂಗಾಗಿ ಪರ್ಚೇಸ್ ಮಾಡಬೇಕು ಅಂತ ಖುಷಿ ಆಯಿತು ಸರ್. ಸೊ ಮೊದಲಿಂದ ಏನಾದರೂ ಡ್ರೀಮ್ ಇತ್ತಾ ನಿಮಗೆ ಇತ್ತು ತೊಗೋಬೇಕು? ಡ್ರೀಮ್ ಅಂತ ಏನಿಲ್ಲ. ಸೊ ನಾವು ಇಲ್ಲಿ ಆನ್ ದ ಹಿಂಗೆ ರೋಡಲ್ಲಿ ಹೋಗ್ತಾ ಇರೋದ್ರಿಂದ ತುಂಬ ಜನ ಮಾರ್ನಿಂಗಿಂದ ತುಂಬ ಜನ ಕ್ಯೂ ನಿಂತಿದ್ದು. ಸೊ ಅದನ್ನ ನೋಡ್ಬಿಟ್ಟು ಏನು ಕ್ಯೂರಿಯಾಸಿಟಿ ಕೇಳಿದ್ವಿ, ಏನು ಅಂತ ಕೇಳಿದ್ಕೆ ಸರ್ ಈ ಥರ ಇದೆ ಅಂತ ಹೇಳಿದ್ಕೆ ನಾವು ಬಂದು ಖುಷಿಯಿಂದ ತೊಗೋತಾ ಇದ್ದೀವಿ ಸರ್. ಸೊ ಬೆಳಗ್ಗೆಯಿಂದ ಅದೆಷ್ಟೋ ಜನ ಕಾದು ಸ್ವಲ್ಪ ಹೊತ್ತಾದ್ಮೇಲೆ ಸಿಕ್ತು ಅವರಿಗೆ. ಒಂದು 2-3 ಅವರ್ಸ್ ಆದಮೇಲೆ ನಿಮಗೆ ಈಸಿಯಾಗಿ ಈಗ ಬಂದಿದ್ದೀರಾ, ಫ್ರೀಯಾಗಿ ಸಿಕ್ಕಿದೆ. ಹೌದು ಸರ್, ನಾವು ಲಾಸ್ಟಲ್ಲಿ ಮಾರ್ನಿಂಗ್ ನೋಡ್ಕೊಂಡು ಹೋದ್ವಿ ಸರ್. ಬಟ್ ರಿಟರ್ನ್ ಬರ್ಬೇಕಾದ್ರೆ ಎಲ್ಲ ಖಾಲಿ ಇತ್ತಲ್ವ ಜನ. ಸೊ ಹಂಗೆ ಒಳಗಡೆ ಬಂದ್ವಿ, ಅದೃಷ್ಟ ಎಲ್ಲ ಖಾಲಿ ಆಗ್ತಿದೆ ಅಂತ ಹೋದ್ರು. ಬಟ್ ನಮಗೆ ಹೋದ್ಮೇಲೆ ಒಳಗಡೆ ಅಲ್ಲಿ ಮೇಡಮ್ ಅವರು ಮ್ಯಾನೇಜರ್ ಮೇಡಮ್ ಅವರು ಕೊಟ್ಟರು ಸರ್. ಎಷ್ಟು ತೊಗೊಂಡಿದ್ದೀರಾ ಸರ್? ಸರ್ 2599 ರುಪೀಸ್ ಸರ್. ಸರ್ ನೀವು ಸಹ ವಾಚ್ ತೊಗೊಂಡಿದ್ದೀರಾ? ಸರ್ ತುಂಬ ಸಂತೋಷ ಆಗ್ತಾ ಇದೆ. ಯಾಕಂದರೆ ಮುಖ್ಯವಾಗಿ ಏನಂದರೆ ಈ ಗಂಡ ಬೇರುಂಡ ಅನ್ನೋದು ಯಾವ ವಾಚಲ್ಲೂ ಈ ಥರ ಒಂದು ಕಾನ್ಸೆಪ್ಟ್ ಮಾಡಿಲ್ಲ. ನಮ್ಮ ಎಚ್ ಎಮ್ ಟಿ ಅವರು ಮಾಡಿದ್ದಾರೆ. ಮತ್ತು ಇನ್ನೊಂದು ಏನಂದರೆ ಎಲ್ಲ ಅಕ್ಷರಗಳು ಕನ್ನಡದಲ್ಲಿದೆ. ನಮ್ಮ ಕರ್ನಾಟಕ ಇತಿಹಾಸದಲ್ಲಿ ಈ ಥರ ಒಂದು ವಾಚು ದಿಸ್ ದ ಫಸ್ಟ್ ಟೈಮ್ ಬಿಟ್ಟಿರೋದು. ಹಾಗಾಗಿ ತುಂಬ ಖುಷಿಯಾಗುತ್ತೆ ನಮಗೆ ಎಚ್ ಎಮ್ ಟಿ ಅವ್ರು ಬಿಟ್ಟಿರೋದು. ಇದ್ರ ಬೆಲೆ ನಾವು ಕಟ್ಟೋಕ್ಕಾಗೋದಿಲ್ಲ. 2500-600 ಕೊಟ್ಟಿರ್ಬೋದು, ಬಟ್ ಇದ್ರ ಬೆಲೆ ಮಾತ್ರ ಅದು ನಾವು ಕಟ್ಟೋಕ್ಕಾಗೋದಿಲ್ಲ. ಇದಕ್ಕೆ ತುಂಬ ವ್ಯಾಲ್ಯೂ ಇದೆ. ತುಂಬ ಸಂತೋಷ ಆಗುತ್ತೆ. ಎಚ್ ಎಮ್ ಟಿ ಅವ್ರಿಗೆ ಒಂದು ಧನ್ಯವಾದ ತಿಳಿಸ್ತಾ ಇದ್ದೀನಿ. ತಮಗೂ ಈ ಥರ ಬಂದು ಒಂದು ಸಾರ್ವಜನಿಕವಾಗಿ ಎಲ್ಲರಿಗೂ ಒಂದು ಪ್ರೋತ್ಸಾಹ ಕೊಡ್ತಾಯಿದ್ದೀರಿ. ನಿಮ್ಮ ಚಾನಲ್ಗೂ ಒಳ್ಳೆಯದಾಗಲಿ. ಬಟ್ ಇನ್ನೊಂದು ಏನಂದರೆ ಮುಖ್ಯವಾಗಿ ಈ ಕನ್ನಡ ಗಂಡ ಬೇರುಂಡ ಅನ್ನೋದಿದೆಯಲ್ಲ, ಈ ಸಿಂಬಲ್ಲೇ ಹೇಳುತ್ತೆ ನಮ್ಮ ಇತಿಹಾಸದ ಪುಟಗಳಲ್ಲಿದೆ. ಹಾಗಾಗಿ ಇದು ತುಂಬ ವ್ಯಾಲ್ಯೂಯಬಲ್ ಆಗುತ್ತೆ. ಇದು ನಾವು ದುಡ್ಡನ್ನು ಒಂದು ಇದು ಮಾಡ್ತಾ ಇಲ್ಲ, ತುಂಬ ವ್ಯಾಲ್ಯೂಯಬಲ್. ತುಂಬ ನಿಮಗೂ ಧನ್ಯವಾದಗಳು. ಈ ಥರ ಎಲ್ಲ ಒಂದು ಇದು ಮಾಡಿ. ಇದೇ ರೀತಿಯಾಗಿ ಸರ್ಕಾರದಿಂದ ಯಾವುದಾದ್ರೂ ಪ್ರಾಡಕ್ಟ್ಗಳು ಎಚ್ ಎಮ್ ಟಿಯಿಂದ ಇವತ್ತು ಇದು ಬಿಡುಗಡೆ ಆಗಿದೆ, ಬೇರೆ ಪ್ರಾಡಕ್ಟ್ಗಳು ಬಿಡುಗಡೆ ಆಗಿದ್ರೆ ಜನ ಈ ಥರ ರೆಸ್ಪಾನ್ಸ್ ಮಾಡ್ತಾರೆ ಇವತ್ತು. ಯಾಕಂದರೆ ವಾಚ್ಗೆ ಒಂದು ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಸೊ ಮುಂದಿನ ದಿನಗಳಲ್ಲಿ ಮಾಡ್ಬೋದಂತ ಸರ್ ಖಂಡಿತ ಇದೇ ರೀತಿ ಭಾರತ ಸರ್ಕಾರ ಆಗಲಿ, ನಮ್ಮ ರಾಜ್ಯ ಸರ್ಕಾರ ಆಗಲಿ, ಇದೇ ರೀತಿ ನಮ್ಮ ಕರ್ನಾಟಕದ ಯಾವುದೇ ಒಂದು ಬೆಳೆವಾಳುವಂಥ ಇದನ್ನು ಮಾಡಿದ್ರೆ ಖಂಡಿತ ಜನ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರೆ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇವತ್ತು ನೀವು ಬೆಳಗ್ಗೆಯಿಂದ ನೀವು ನೋಡ್ತಾ ಇದ್ದೀರಿ ಇಲ್ಲಿ ಯಾವ್ಯಾವ ರೀತಿ ಜನ ಅಂತ. ನೀವು 1 ಕಿಲೋಮೀಟ್ರಷ್ಟು ಜನ ನಿಂತಿದ್ರು. ಏನೋ ನಮ್ಮ ಅದೃಷ್ಟ ಬಂದಿದ್ದೀವಿ. ಕೊನೆ ವಾಚ್ ಇದು ನಮಗೆ ಸಿಕ್ಕಿರೋದು. ಇದು ನಮ್ಮ ಅದೃಷ್ಟ. ಇದು ಇನ್ನು ಇದೇ ಲಾಸ್ಟು. ಜೆಂಟ್ಸಲ್ಲಿ ಲೇಡೀಸಲ್ಲಿ ಇದೆ, ಜೆಂಟ್ಸಲ್ಲಿ ಇದು ಕೊನೆ ವಾಚ್ ನಮ್ಗೆ ಸಿಕ್ಕಿದೆ. ಹಾಗಾಗಿ ಒಂದು ನಮ್ಗೆ ಅದೃಷ್ಟ ಅಂತ ಹೇಳ್ಬೋದು. ಸೊ ಅದೃಷ್ಟವಂತರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬೆಳಗ್ಗೆಯಿಂದ ಲೈನಲ್ಲಿ ನಿಂತ್ಕೊಂಡವ್ರಿಗೆ ಸಿಕ್ಕಿಲ್ಲ. ಖಂಡಿತ ಸರ್. ಬಟ್ ನೋಡ್ಕೊಂಡು ಹೋದ್ವಿ. ಬಟ್ ಈಗ ನಮಗೆ ಕೊನೆಯಲ್ಲಿ ಬಂದ್ವಿ ನೋಡೋಣ ಅಂತ. ಅದು ಆಚೆ ಹೇಳಿದ್ರು ಇಲ್ಲ ಆಗೋಗಿದೆ ಅಂತ. ಏನೋ ಒಳಗೆ ಬಂದ್ವಿ, ಕೊನೆ ವಾಚ್ ಅಂತ ನಮಗೆ ತೊಗೊಂಬಂದು ಕೊಟ್ಟಿದ್ದಾರೆ. ಅದು ಡಿಸ್ಪ್ಲೇ ಇಟ್ಟಿದ್ದು ತುಂಬ ಖುಷಿ ಆಯಿತು. ನಿಮಗೂ ಒಳ್ಳೇದಾಗಲಿ, ನಿಮ್ಮ ಚಾನಲ್ಗೂ ಒಳ್ಳೇದಾಗಲಿ. ಈ ವಾಚು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಬೇಗ ಇಂಟ್ರೊಡ್ಯೂಸ್ ಆಗಿದ್ದು ನಮ್ಮ ಎಕ್ಸ್ ಚೀಫ್ ಮಿನಿಸ್ಟರ್ ಕುಮಾರಸ್ವಾಮಿ ಜೊತೆಗೆ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟ್ರು ಅವರು ಇಂಟ್ರೊಡ್ಯೂಸ್ ಮಾಡಿ ತುಂಬ ಜನಪ್ರಿಯ ಆಗ್ತಾಯಿದೆ. ವಾಚ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಎಚ್ ಎಮ್ ಟಿ ಇನ್ನೂ ಉಳಿಬೇಕಾಗಿತ್ತು, ಇನ್ನೂ ಡೆವಲಪ್ ಆಗಬೇಕಾಗಿತ್ತು. ಯಾಕೆ ಹಿಂಗಾಯಿತು ಅಂತ ಗೊತ್ತಿಲ್ಲ. ವಾಚ್ ಅಂತೂ ಎಕ್ಸಲೆಂಟು, ತುಂಬ ಚೆನ್ನಾಗಿದೆ. ವೆರಿ ಗ್ರೇಟ್. ತೊಗೊಳ್ಳಿಕ್ಕೆ ತುಂಬ ಸಂತೋಷ ಆಗ್ತಾಯಿದೆ ಸರ್. ಎಚ್ ಎಮ್ ಟಿ ಹಿಂದೆ ಬಂದುಬಿಟ್ಟಿತ್ತು, ಆಯಿತು ಮುಗಿದೋಯ್ತು ಅಂದ್ಕೊಳ್ಳೋ ಟೈಮಲ್ಲಿ ಈ ಥರ ವಾಚ್ ಬಿಡುಗಡೆ ಆಗಿದೆ. ಇವತ್ತು ಅದಕ್ಕೆ ದೊಡ್ಡ ಮಟ್ಟದಲ್ಲೇ ಒಂದು ಸಪೋರ್ಟ್ ಸಿಗತಕ್ಕಂಥ ಕೆಲಸನೂ ಆಗಿದೆ ವಾಚ್ ಖರೀದಿ ಮಾಡೋದಕ್ಕೆ. ಸೊ ಹೇಗೆ ಅನಿಸುತ್ತೆ ಸರ್ ಇದೆಲ್ಲ ನೋಡಿದ್ರೆ ನಿಮಗೆ? ಈ ಪುನಶ್ಚೇತನಗೊಂಡು ಒಂದು ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಹಿಂದೂಸ್ತಾನ್ ಮೆಷಿನ್ ಟೂಲ್ಸ್ ವಾಚ್ ಫ್ಯಾಕ್ಟ್ರಿ ಅಂತ ನಮ್ಗೆ ತುಂಬ ಆಸೆ ಇದೆ. ಅದಾಗಬೇಕು, ಆಗ್ತಾ ಇದೆ ಅಂತ ಅನಿಸುತ್ತೆ. ನಮ್ಮ ಕುಮಾರಸ್ವಾಮಿ ಅವರು ದಯವಿಟ್ಟು ಇದನ್ನು ಮಾಡ್ತಾರೆ ಅಂತ ನಮ್ಮ ನಂಬಿಕೆ ತುಂಬ ಚೆನ್ನಾಗಿದೆ. ಒಟ್ಟಿನಲ್ಲಿ ಇದು ಡೆವಲಪ್ಮೆಂಟ್ ಆಗಬೇಕು. ನಮ್ಮ ರಾಷ್ಟ್ರೀಯ ಸಮಯ ಪಾಲಕರು ಅಂದರೆ ಎಚ್ ಎಮ್ ಟಿ, ಅದಾಗಬೇಕು ಅಂತ ತುಂಬ ಸಂತೋಷವಾಗಿ ಖುಷಿಯಿಂದ ತುಂಬ ಸಂತೋಷವಾಗಿ ಹೇಳ್ತಾ ಇದ್ದೀನಿ. ಸರ್ ಎಷ್ಟು ವಾಚ್ ತೊಗೊಂಡಿದ್ದೀರಾ ಇವತ್ತು ನೀವು? ಇವತ್ತು ನಮ್ಮ 4 ವಾಚ್ ತೊಗೊಂಡೆ. ಪುನಃ 2 ತೊಗೊಂಡು ಹೋಗ್ತಾ ಇದ್ದೀನಿ. ಲೇಡೀಸ್ದೊಂದು 4-3 ತೊಗೊಂಡೆ, ಮತ್ತು ಜೆಂಟ್ಸ್ ಒಂದು 3 ವಾಚ್ ತೊಗೊಂಡೆ. ಆ್ಯಕ್ಚುಲಿ ಇದು ಸ್ಟಾಕೇ ಇಲ್ಲ, ಅಲ್ಲಿ ತುಂಬ ಎಲ್ಲ ಖಾಲಿ ಆಗಿಬಿಟ್ಟಿದೆ. ರಿಯಲಿ ಗ್ರೇಟ್. ತುಂಬ ಖುಷಿ ಆಗ್ತಾಯಿದೆ ಸರ್. ವೆರಿ ಗ್ರೇಟ್. ಎಚ್ ಎಮ್ ಟಿ. ಥ್ಯಾಂಕ್ ಯು. ನಾವು ಆ ಕಡೆ ಬ್ರೂಕ್ ಫೀಲ್ಡ್ ಕಡೆಯಿಂದ ಬಂದಿದ್ವಿ. ಬರೋದು ಸ್ವಲ್ಪ ತಡ ಆಯಿತು. ಬಂದು ಈಗ ನೋಡಿದ್ವಿ. ಇಲ್ಲಿ ನೋಡ್ಕೊಳ್ಳೋ ವರ್ಷಕ್ಕೆ ಅಲ್ಲೇ ಖಾಲಿಯಾಗಿ ಹೋಗಿತ್ತು. ಅದಕ್ಕೋಸ್ಕರನೇ ಬಂದಿದ್ವಿ. ನೋಡಬೇಕು. ಸ್ವಲ್ಪ ಬೇಜಾರಾಯಿತು, ಏನೂ ಮಾಡೋಕ್ಕಾಗಲ್ಲ. ಅಷ್ಟು ದೂರದಿಂದ ಬಂದಿದ್ವಿ. 2-3 ಸತಿ ಕಾದ್ವಿ. ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿದರು ಅಂದರೆ ಒಳ್ಳೆಯದು. ಲಿಮಿಟೆಡ್ ಎಡಿಷನ್ ಸರಿನೇ, ಆದ್ರೂ ಸ್ವಲ್ಪ ಎಷ್ಟು ಪೀಸ್ ಮಾಡ್ತಾರಲ್ಲ ಅದನ್ನಾರ ಜಾಸ್ತಿ ಮಾಡಿದರೆ ಬಂದವ್ರಿಗೆ ಸಿಗುತ್ತೆ ಅನ್ನೋದೊಂದು ಖುಷಿ ಅಷ್ಟೇ. ಹೆಣ್ಮಕ್ಳು ದಿನ ಉಳಿದಿತ್ತು, ಆದರೆ ಗಂಡು ಮಕ್ಳದಲ್ಲೇ ಖಾಲಿಯಾಗಿತ್ತು. ಬೇಜಾರಾಯಿತು ನೋಡಿ. ಮತ್ತೊಂದು ಸತಿ ಬರಬೇಕಷ್ಟೇ. ಈಗ ಯಾಕಂದರೆ ಲಿಮಿಟೆಡ್ ಎಡಿಷನ್ನು ಇಷ್ಟು ರೆಸ್ಪಾನ್ಸ್ ಸಿಗುತ್ತಂತ ಎಚ್ ಎಮ್ ಟಿ ಅವ್ರಿಗೂ ಸಹ ಗೊತ್ತಿರಲಿಕ್ಕಿಲ್ಲ ಬಹುಶಃ. ಯಾಕಂದರೆ ಅಷ್ಟು ಜನ ಇವತ್ತು ಬಂದು ವಾಚ್ ತಗೊಂತ ಇದ್ದಾರೋದ್ರಿಂದ. ಸೊ ಅದಕ್ಕೆ ನಿಮ್ಗೆ ಸಿಕ್ಕಿರಲ್ಲ ಅಂತ ನನಗೆ ಅನಿಸ್ತಾ ಇದೆ.
ನೆಕ್ಸ್ಟ್ ಟೈಮ್ ಸಿಗುತ್ತಂತ ಏನೋ ಭರವಸೆ ಇದೆಯಾ? ಹೌದು, ಅದೇ ಈ ಮುಂದಿನ ಸತಿ ಇನ್ನೊಂದು ಸ್ವಲ್ಪ ಬೇಗ ಬರಬೇಕು. ಬೇಗ ಬಂದರೆ ಸಿಗ್ಬೋದು. ಇಲ್ಲ 2-3 ಸತಿನೂ ಹೀಗೆ ಬಿಡ್ತಿದ್ದಾರೆ. ಇದನ್ನು ಬಿಟ್ಟಾಗೆಲ್ಲನೂ ಸ್ವಲ್ಪನೇ ಬಿಡ್ತಿದ್ದಾರೆ. ಪ್ರತಿ ಸತಿನೂ ಇದೇ ಗದೆ ಆಗ್ತೈತೆ. ಏನೋ ಗೊತ್ತಿಲ್ಲ, ಮುಂದಿನ ಸತಿ ಅದೇ ಬೇಗ ಬಂದು ಒಂದು ಸತಿ ನೋಡಬೇಕಷ್ಟೇ. ಸಿಕ್ಕರೆ ಅದೃಷ್ಟ, ಸಿಗಲಿಲ್ಲ ಅಂದರೆ ಏನೋ ಮಾಡೋಕ್ಕಾಗಲ್ಲ. ಥ್ಯಾಂಕ್ ಯು.